ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ಸ್ ಕಿಚನ್ ಆ್ಯಂಡ್ ಬ್ಯೂಟಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೆಂಗಿನಕಾಯಿ ಬಳಸ್ದೇನೆ ಎಗ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಪದಾರ್ಥ ಬೇಕು ಅಂತ ನಿಮ್ಗೆ ಇಲ್ಲಿ ನಾನು ತೋರಿಸ್ಕೊಡ್ತೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ, ಟೊಮೆಟೊ 2 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗಡ್ಡೆ, ಪುದೀನ 1 ಕೈ ಹಿಡಿಯಾಗಷ್ಟು, ಕರಿಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ, ಶುಂಠಿ 1 ಚಿಕ್ಕ ಸೈಜು, ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಧನಿಯಾ ಪುಡಿ 2 ಸ್ಪೂನು, ಗರಂ ಮಸಾಲ 2 ಸ್ಪೂನು, ಅಚ್ಚ ಖಾರದ ಪುಡಿ 2 ಸ್ಪೂನು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಒಂಚೂರೇ ಅಂದರೆ ಒಂದೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈಗ ನಾವು ಎತ್ತಿಟ್ಕೊಂಡಿರೋದು ಒಂದೊಂದಾಗಿ ಮಸಾಲೆಗಳು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಮಸಾಲೆ ಹಸಿಗೆ ಹಾಕೋದ್ಕಿಂತ ಈ ತರ ಹುರಿದ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ. ಇದು ಡಿಫ್ರೆನ್ಸ್ ಇವಾಗ ರೆಡಿ ಇದೆ. ಇದು ಇವಾಗ ನಾನಿವಾಗ ಸ್ಟವ್ ಲಾಕ್ ಮಾಡ್ಕೊತಾ ಇದ್ದೀನಿ. ಇದನ್ನ ಸಣ್ಣಗೆ ಒಂದ್ ಸ್ವಲ್ಪ 10 ನಿಮಿಷ ತಣ್ಣಗೆ ಆರಕ್ಕೆ ಬಿಟ್ಬಿಟ್ಟು ಮಿಕ್ಸಿಯಲ್ಲಿ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಯಾರಾದ್ರೂ ಗೋಡಂಬಿ ಬೇಕಾದ್ರೂ ಕೂಡ ಗೋಡಂಬಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನು ಅದೆಲ್ಲ ಹಾಕಿಲ್ಲ, ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕೋಬಹುದು ಅದನ್ನ. ಮಸಾಲೆ ತಣ್ಣಗಿದೆ, ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದೇನು ಈ ಮಸಾಲೆ ಪೌಡ್ರ್ ಎತ್ತಿಟ್ಕೊಂಡಿದ್ನಲ್ಲ ಅದೆಲ್ಲ ನಾನಿಲ್ಲಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೋತಾ ಇದ್ದೀನಿ ನಾನಿಲ್ಲಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪೇಸ್ಟ್ ಕ್ಲೀನ್ ಆಗಿ ರೆಡಿ ಆಗಿದೆ. ಈಗ ಎಗ್ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಮಸಾಲೆಗೆ ಎಣ್ಣೆ ಹಾಕೊಂತಿದ್ದೀನಿ ಉರಿಯೋದಕ್ಕೆ. ಸ್ವಲ್ಪ ಸಾಸಿವೆ ಸ್ವಲ್ಪ ಹಾಕಿದ್ದೀನಿ. ಅದು ಸ್ವಲ್ಪ ಹಿಂಗೆ ಪಿಟಪಟ ಅಂತ ಅನ್ಬೇಕು, ಇಲ್ಲಾಂದ್ರೆ ಕಲಿ ಬಂದ್ಬಿಡುತ್ತೆ. ಪಿಟಪಟ ಅಂತ ಅಂದ್ಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಹಿಂಗಾದ್ಮೇಲೆ ಯಾಕೆ ಸ್ಟಾಪ್ ಮಾಡೋಣ. ಹಿಂಗಾದ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದಾರ ಮಸಾಲೆ, ರುಬ್ಬಿಟ್ಟಿರೋ ಮಸಾಲೆನೆಲ್ಲ ಹಿಂಗೆ ಹಾಕುತ್ತಾ ಇದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿ ಇಲ್ಲ ಅಂದ್ರೂ ಮಸಾಲೆ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಈ ತರ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಸ್ಲೋ ಅಂತ ಇಲ್ದಿರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಒಂದು 5 ನಿಮಿಷ ಕುದಿಯಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಈ ತರ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ಬೇಕಿತ್ತು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಫ್ರೈ ಆಗೋದು. ಇಲ್ಲಿ ಮೊಟ್ಟೆಗಳನ್ನ ನಾನು ಇಲ್ಲಿ ನೀರಲ್ಲಿ ಹಾಕೊಂಡಿದ್ದೀನಿ, ಯಾಕೆಂದ್ರೆ ಅದು ಸ್ಟಾಕ್ ಹಳೇದಾ ಇಲ್ಲ ಹೊಸದಾ ಅಂತ ಫ್ರೆಶ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಕ್ಲೀನಾಗಿ ಮೊಟ್ಟೆ ಹಿಂಗೆ ಕ್ಲೀನಾಗಿದೆ, ಸೊ ಫ್ರೆಶ್ ಆಗೇ ಇದೆ. ಸೊ ನೀವು ಅಷ್ಟೇ ಮೊಟ್ಟೆ ಯಾವಾಗಲೇ ಆಗಲಿ ಮಾಡಬೇಕಾದ್ರೆ ಸೊ ಅದು ಹಳೇದ ಹೊಸದ ಅಂತ ಈ ಥರ ಚೆಕ್ ಮಾಡಿ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆಲ್ಲ ಹಿಂಗೆ ಮೇಲೆ ತೇಲ್ಕೊಂಡ್ಬರ್ಬೇಕು. ಹಂಗೆ ತೇಲ್ಕೊಂಡ್ಬಂದಿದೆ ಅಂದರೆ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಈ ಟೆಕ್ಸ್ಚರ್ ಬಂದಾಗ ನಮಗೆ ಮಸಾಲೆ ಒಳ್ಳೆ ಇದು ಕೊಡುತ್ತೆ. ಸೊ ಇವಾಗ ನಾವು ಅದೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ನೀರು ಸ್ವಲ್ಪ ನಮ್ಗೆ ಎಷ್ಟು ಬೇಕು ನೀರು ಮೆಷರ್ಮೆಂಟ್ ಮಾಡ್ಕೊಂಡು ನೀರು ಹಾಕೋಬಹುದು. ಸ್ವಲ್ಪ ಸೊ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಹಾಕೊಂಡಿದ್ದೀನಿ ನೀರು. ಇವೆಲ್ಲ ಗ್ರೇವಿಗಳು ಇವೆಲ್ಲ ಮಸಾಲ ಅಂದ್ರೆ ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ. ನೋಡಿ ಈ ತರ. ಸೊ ಇದನ್ನ ಒಂದು 10 ನಿಮಿಷ ಇವಾಗ ಸ್ವಲ್ಪ ಇದಕ್ಕೆ ನಾನು ಸ್ಟಾಪ್ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ನಂಗೆ ಇಷ್ಟು ಟೆಕ್ಸ್ಚರ್ ಓಕೆ. ನಿಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಆಗಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತೆಳುವಾದ್ರೂ ಮಾಡ್ಕೊಳ್ಳಿ. ಆಗ ಗಟ್ಟಿನೇ ಚೆನ್ನಾಗಿರುತ್ತೆ. ಹಿಂಗೆ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಸ್ವಲ್ಪ ಕುದಿಯಾಗಿ ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಸ್ಟೇಜ್ ಬಂದಾಗ ನಾನು ಸ್ವಲ್ಪ ಇಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದು ಹಾಕಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ.
ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್. ಇವಾಗ ಟೆಕ್ಸ್ಚರು ಒಳ್ಳೆ ಇದು ಬಂದಿದೆ. ಇವಾಗ ಈ ಸ್ಟೇಜ್ ಅಲ್ಲಿ ಮೊಟ್ಟೆಗಳನ್ನ ನಾವು, ಇವಾಗ ಸುಮಾರು ಜನ ಕೆಲವರು ಬೇಯಿಸಿ ಮಾಡಿರ್ತಾರೆ, ಬಟ್ ಈ ತರ ಒಂದ್ಸರಿ ಟ್ರೈ ಮಾಡಿ, ಈಸಿಯಾಗಿ ಸಿಂಪಲ್ ಆಗಿ ಆಗುತ್ತೆ. ಇವಾಗ ನಾನು ಇಲ್ಲಿ ತಗೊಂಡಿರೋ ಮೊಟ್ಟೆಗಳನ್ನ ಒಂದೊಂದಾಗಿ ಇಲ್ಲಿ ಒಡೆದು ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ತರ ಸಿಂಪಲ್ ಆಗಿ ಹಿಂಗಿರುತ್ತೆ. ಸ್ಲೋ ಫ್ಲೇಮಲ್ಲಿ ಇದು ಮಾಡಿದ್ರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ಟೇಜ್ ಬಂದಿದೆ ಅಂದ್ರೆ ಅದು ರೆಡಿ ಇದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಮಸಾಲೆ ಎಷ್ಟು ಗ್ರೇವಿ ಹಿಂಗೆ ಗಟ್ಟಿಗೆ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಎಗ್ ಮಸಾಲ ರೆಡಿ ಇದೆ ಫ್ರೆಂಡ್ಸ್. ಇವಾಗ ಇದು ರೈಸ್ ಜೊತೆಗಾಗ್ಲಿ, ಮುದ್ದೆ, ಚಪಾತಿ, ದೋಸೆ ಯಾವ್ದಕ್ ಬೇಕಾದ್ರೂ ನೀವು ಇದನ್ನ ಟೇಸ್ಟ್ ಮಾಡ್ಬೋದು. ಅದರಲ್ಲೂ ಮುದ್ದೆ, ಚಪಾತಿಗೆ, ರೈಸ್ಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ಈ ಈಸಿ ಮೆಥಡ್ ನೋಡ್ಕೊಂಡ್ರಲ್ಲ, ಸೊ ನೀವು ಒಂದ್ಸರಿ ಮಾಡಿಬಿಟ್ಟು ಹೇಗಿತ್ತು ಅನ್ನೋದು ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬಿಸಿ ಬಿಸಿ ಗ್ರೇವಿಗೆ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ.